ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಭೀಮ್ ಅಮಾವಾಸ್ಯೆ ಪಲಾವ್ ಮಾಡ್ತಾಯಿದ್ದೀನಿ. ಅಂದರೆ ಪಲಾವ್ ಮಾಡೋಕ್ಕೆಲ್ಲ ಇರಲೇಬೇಕು ಅಂತೇನಿಲ್ಲ, ನಾನು ಇರೋದ್ರಲ್ಲಿ ಪಲಾವ್ ಮಾಡ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಎಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾಯಿದೆ ಬೆಳ್ಳುಳ್ಳಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಅಂದರೆ ನಾನು ಇವಾಗ ಇಬ್ಬರಿಗೆ ಮಾಡ್ತಾ ಇರೋದು, ನನಗೊಂದು 2-3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಎಷ್ಟು ಜನ ಇದ್ದೀರಾ ಆ ಥರ ಕ್ವಾಂಟಿಟಿ ಮೇಲೆ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಬಟ್ ನಾನು ಇರೋದ್ರಲ್ಲಿ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಗೋಲ್ಡನ್ ಕಲರ್ ಬಂದಿದೆ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಆ ಟೊಮೊಟೊ ಫ್ರೈ ಮಾಡ್ಕೋಬೇಕು. ಇಲ್ಲೊಂದು ಟಿಪ್ಸು, ಬಟ್ ಅದು ವೀಡಿಯೋ ಆಗಿಲ್ಲ. ಈ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿ ಸ್ವಲ್ಪ ವಾಟರ್ ಹಾಕಿದರೆ ಬೇಗ ಅದು ಫ್ರೈ ಆಗಿಬಿಡುತ್ತೆ. ಒಂದು ಟಿಪ್ಸು ಚೆನ್ನಾಗಿದೆ ನೋಡಿ, ಯೂಸ್ ಮಾಡಿ. ನೀವು ಹಿಂಗೇನೇನೋ ಗೊತ್ತಿಲ್ಲ, ಬಟ್ ನಾನು ಹಂಗೆ ಮಾಡ್ತೀನಿ ನೋಡಿ. ಚೆನ್ನಾಗಿ ಕರಗಿದೆ ಟೊಮೊಟೊ. ಈ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಅದು ಹೊಗೆ ಬರ್ತಿದೆ. ಸ್ವಲ್ಪ ಬೀನ್ಸ್ ಇತ್ತಷ್ಟೇ, ಬೇರೆ ತರಕಾರಿ ಇರಲಿಲ್ಲ. ಬೀನ್ಸ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಕಡಲೆ ಬೀಜ ಯೂಸ್ ಮಾಡ್ತೀನಿ. ನೀವು ಹಾಕ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಚೆನ್ನಾಗಿರುತ್ತೆ. ಒಂದು ದಿವಸ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲೆ, ಆಮೇಲೆ ನಿಮಗೆ ಖಾರ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್, ಆಮೇಲೆ ಧನಿಯಾ ಪುಡಿ. ನಾನು ಧನಿಯಾ ಪುಡಿ ಸ್ವಲ್ಪ ಪಲಾವ್ ಯೂಸ್ ಮಾಡ್ತೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋದು, ಇಷ್ಟೇ ಹಾಕೋದು ನಾನು ಪಲಾವ್ಗೆ, ಬೇರೆ ಏನೂ ಹಾಕಲ್ಲ. ಇದಕ್ಕೆ ಹಾಕ್ಬಿಟ್ಟು ನೆಕ್ಸ್ಟು ನಿಮ್ಗೆ ಎಷ್ಟು ಬೇಕಷ್ಟು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ. ಉಪ್ಪು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಟೇಸ್ಟಿಗೆ. ಆಮೇಲೆ ಅಕ್ಕಿನ ವಾಶ್ ಮಾಡಿ ಇಟ್ಟಿದ್ದೀನಿ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಂಡು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ನಾನು 1 ಗ್ಲಾಸ್ ಅಕ್ಕಿ ಹಾಕಿರೋದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಆಮೇಲೆ ನಿಮಗೆ ಟೇಸ್ಟ್ ನೋಡೋದಾದರೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿದ್ರೆ ಅದಾಗ್ಬಿಡುತ್ತೆ. ನಾನು ಅಷ್ಟು ಆ ಗ್ಯಾಪಲ್ಲಿ ನಾನು ನಾಳೆಗೆ ದೋಸೆ ಮಾಡೋಣ ಅಂತ ಅಕ್ಕಿ ನೆನೆ ಹಾಕ್ಕೊಂಡೆ. ಸೊಸೈಟಿ ಅಕ್ಕಿ, ಡಿಪೋ ಅಕ್ಕಿ ಅಂತಾರಲ್ಲ, ಅದು ನಮ್ಮ ಕಡೆ ಸೊಸೈಟಿ ಅಕ್ಕಿ ಅಂತೀವಿ. ಅದನ್ನು ಒಂದು 3-4 ಸಲ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ನಾನು ಕಡಲೆಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ನೆನೆ ಹಾಕಿದ್ದೀನಿ. ಅಷ್ಟರೊಳಗಡೆ ಇದು ವಿಷಲ್ ಆಯಿತು. ನಾನು ಒಂದೇ ವಿಷಲ್ ಹಾಕ್ಸೋದು ಪಲಾವ್ಗೆ ರೈಸ್ಗೆಲ್ಲ ಒಂದೇ ವಿಷಲು. 1 ವಿಷಲ್ ಆಯಿತು. ಅದು ತಣ್ಣಗಾಗೋದ್ರೊಳಗಡೆ ಹೂವು ಕಟ್ಟೋಣ ಅಂತ ಬಂದೆ. ಪೂಜೆಗೆ ಹೂವು ಕಟ್ಟಿರಲಿಲ್ಲ, ನೆನೆಗೆ ಹಾಕ್ಟೋ ಹೂವು ತೊಗೊಂಡಿದ್ದೆ. ನಾನು ಯೂಶ್ವಲಿ ಬಿಡಿ ಹೂವು ತೊಗೋತೀನಿ, ನಾನೇ ಕಟ್ಟೋಕ್ಕೆ ಬರುತ್ತೆ, ಕಟ್ಕೋತೀನಿ. ಹೂವು ಕಟ್ತಾ ಇದ್ದೆ. ನಿಮ್ಗೆ ಯಾರಿಗೂ ಹೂವು ಕಟ್ಟಕ್ಕೆ ಬರುತ್ತೋ ಬರಲ್ವಾ ಕಮೆಂಟ್ ಮಾಡಿ ಹೇಳಿ. ಹೂವು ಕಟ್ತಾ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ನಮಗೆ ಯೂಶ್ವಲಿ ಬ್ಯಾಕ್ ಪೇನ್ ಬರುತ್ತೆ ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರೆ. ನಿಮಗೂ ಬ್ಯಾಕ್ ಪೇನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಹೂವು ಇದೆ, ಅದನ್ನು ಫುಲ್ ಕಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ನಾನ ಮಾಡಿಕೊಂಡು ಅಂತ ಹೂವು ಕಟ್ತಿದ್ದೆ. ಬಟ್ ಫೈನಲಿ ಎಲ್ಲ ಹೂವು ಕಟ್ಟಾಯಿತು. ದೇವ್ರ ಪೂಜೆಗೆ ಹೂವು ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ದೇವರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದರೆ ಖುಷಿಯಾಗುತ್ತೆ. ಅಷ್ಟರೊಳಗಡೆ ತಣ್ಣಗಾಯಿತು ಪಲಾವು. ನಮ್ಮನೆಯವರು ಬಂದರು ಕೆಲಸದಿಂದ, ಅವ್ರಿಗೆ ಸ್ವಲ್ಪ ಹಾಕ್ಕೊಡೋಣ ಅಂದ್ಬಿಟ್ಟು, ಊಟ ಮಾಡೋಣ ಅಂದ್ಬಿಟ್ಟು ಪಲಾವ್ ನೋಡಿದೆ, ತೆಗ್ದೆ. ನೋಡಿ, ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ. ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಥರ ಒಂದು ದಿವಸ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿತ್ತು. ನೋಡಿ, ಬಿಡಿಯಾಗೂ ಇದೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ. ಸರ್ವ್ ಮಾಡಿದೆ, ಊಟ ಮಾಡೋಣ ಅಂತ. ಬಟ್ ಪ್ಲೇಟಿಗೆ ಹಾಕ್ತಾಯಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ತುಂಬ ಹೊಟ್ಟೆ ಹಸ್ತಿತ್ತು. ಆದರೆ ನೀವಾದರೆ ಏನು ಮಾಡಿ ಅಂದರೆ ಈ ಥರ ಪ್ಲಾಸ್ಟಿಕ್ ಪ್ಲೇಟೆಲ್ಲ ಯೂಸ್ ಮಾಡಬೇಡಿ. ಅಂದರೆ ನಾನಿವಾಗ ಇದು ತಗೋಬೇಕು, ಸ್ಟೀಲ್ದಿದೆ, ಬಟ್ ಇವಾಗ ಪ್ಲಾಸ್ಟಿಕ್ಕಿಂದ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಕಮ್ಮಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಸ್ಟೀಲಿಂದೆಲ್ಲ ಯೂಸ್ ಮಾಡಿ, ಗ್ಲಾಸ್ದು ಸ್ಟೀಲಿಂದು ಚೆನ್ನಾಗಿರುತ್ತೆ ತಟ್ಟೆ ಎಲ್ಲ. ಆಮೇಲೆ ಏನಾಯಿತು ಅಂದರೆ ಬೇಜಾರು ಮಾಡ್ಕೊಬಿಡಿ. ನಾನು ಸ್ನಾನ ಮಾಡಿಕೊಂಡು ಪೂಜೆ ನಮ್ಮ ಮನೆಯವ್ರು ಮಾಡಿದರು. ಬೆಳಗ್ಗೆನೇ ಮಾಡೋಗಿದ್ರು ಕೆಲ್ಸಕ್ಕೆ ಅವರು. ನಾನು ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೆ, ನಾನು ಪಾದ ಪೂಜೆ ಮಾಡಿರೋದು ರೆಕಾರ್ಡೇ ಆಗಿಲ್ಲ. ಆಮೇಲೆ ಲಾಸ್ಟಿಗೆ ಹೋಗಿ ನೋಡ್ತೀನಿ ರೆಕಾರ್ಡ್ ಆಗಿಲ್ಲ. ಲಾಸ್ಟಿಗೆ ಆಮೇಲೆ ಮತ್ತೆ ಹೋಗಿ ರೆಕಾರ್ಡ್ ಮಾಡಿದೆ. ಲಾಸ್ಟ್ ಮೂಮೆಂಟಲ್ಲಿ ನಮಸ್ಕಾರ ಮಾಡ್ಕೊಳ್ಳೋದು ಮಾತ್ರ ರೆಕಾರ್ಡ್ ಆಯಿತು. ಏನೂ ಅಂದ್ಕೋಬೇಡಿ, ಇಷ್ಟೇ ಮಾತ್ರ ಮಾಡಿದ್ದಾರೆ ಅಂತ. ಅದು ಹೆಂಗೆ ಮಿಸ್ ಆಯಿತು ಅಂತ ಗೊತ್ತಾಗಲಿಲ್ಲ, ರೆಕಾರ್ಡ್ ಆಗಲಿಲ್ಲ. ಆಮೇಲೆ ಗಿಫ್ಟ್ ಕೇಳ್ತಿದ್ದೆ ನಾನು, ಏನು ಗಿಫ್ಟ್ ತಂದಿದ್ರು ಕೊಡಿ ಅಂತ. ಅವ್ರು ಸ್ಯಾರಿ ತಂದಿದ್ರು, ಚೆನ್ನಾಗಿದೆ ಸ್ಯಾರಿ, ನಂಗೆ ಇಷ್ಟ ಆಯಿತು. ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ ಹೇಗಿದೆ ಅಂತ.
ಆಮೇಲೆ ಸಂಜೆ ಆಯಿತು. ಸಂಜೆ ಅವ್ರು ಬೆಳಗ್ಗೆ ಪೂಜೆ ಮಾಡೋಗಿದ್ರು, ನಾನು ಸಂಜೆ ಪೂಜೆ ಮಾಡೋಣ ಅಂದ್ಬಿಟ್ಟು ಸಂಜೆ 6 ಗಂಟೆಲಿ ಪೂಜೆ ಮಾಡ್ತಾಯಿದ್ದೆ. ನಾನು ಗುರುಗಳನ್ನ ತುಂಬ ನಂಬ್ತೀನಿ. ಸಂಜೆ ದೀಪ ಕತ್ತಾ ಇದ್ದಂಗೆ ಪ್ರಸಾದ ಆಗುತ್ತೆ ನೋಡಿ. ನಮ್ಮ ಗುರುಗಳು ನನಗೆ ಪ್ರಸಾದ ಕೊಡ್ತಾರೆ, ನಾನಿದ್ದೀನಿ ಒಳ್ಳೇದು ಮಾಡ್ತೀನಿ ಅಂತ. ನಾ ಯಾವತ್ತೂ ಬೇರೆಯವ್ರು ನಮಗೆ ಕೈ ಬಿಟ್ಟರು ನಾವು ನಂಬಿರೋ ದೇವ್ರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಅದನ್ನು ನಂಬ್ಕೊಂಡು ಜೀವನ ಮಾಡಬೇಕಷ್ಟೇ, ಬೇರೆಯವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಖುಷಿ ಆಯಿತು ಪೂಜೆ ಮಾಡ್ತಾಯಿದ್ದು. ಆಮೇಲೆ ನನ್ನ ಮಗಳು ಮಲಗಿದ್ದಳು ಎದ್ದು ಬಂದು ಅವಳು ಬಂದು ತೊಡೆ ಮೇಲೆ ಅಮ್ಮ ಪೂಜೆ ಮಾಡ್ತೀನಿ ಅಂತ. ನನ್ನ ಮಗಳೂ ದೇವ್ರ ಪೂಜೆ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ ನೋಡಿ. ಈ ಥರ ದೇವ್ರಿಗೆ ಹೂವು ಮಾಡಿಸಿರೋದು ಈ ಥರ ಕಾಣಿಸುತ್ತೆ ನೋಡಿ. ಒಂದೇ ಒಂದು ಹೂವು ಕೆಳಗಡೆ ಪಾದದ ಹತ್ರ ಪ್ರಸಾದ ಆಗಿದೆ. ಆಮೇಲೆ ನಾನು ಯಾವತ್ತು ಪೂಜೆ ಮಾಡಿದ್ರು ಈ ಥರ ಸಾಂಬ್ರಾಣಿ ಕಚ್ಚುತ್ತೀನಿ. ಮನೇಲಿ ಸಾಂಬ್ರಾಣಿ ಕಚ್ಚಿದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ, ಒಂದು ನಂಬಿಕೆ. ನೆಗೆಟಿವಿಟಿ ಇರಲ್ಲ, ಪಾಸಿಟಿವ್ ತುಂಬಿರುತ್ತೆ ಮನೆ ಒಳಗಡೆ. ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀವಿ ಅಂತ ಪೂಜೆ ಮಾಡಿ. ಆದರೆ ನಾನು ಪೂಜೆ ಮಾಡಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷನಾದ್ರು ಅಷ್ಟೇ ನಾನು ದೇವ್ರ ಕಣ್ತುಂಬ ನೋಡಬೇಕು, ಮನಸ್ಫೂರ್ತಿ ಬೇಡ್ಕೋಬೇಕು. ನಾನು ಕಣ್ತುಂಬ ನೋಡ್ತೀನಿ ನಾನು. ಆಮೇಲೆ ನನ್ನ ಮಗಳು ಪೂಜೆ ಮಾಡ್ತೀನಮ್ಮ ಅಂತ ಆಟ ಮಾಡ್ತಿದ್ದು, ಅವಳಿಗೂ ಕೊಟ್ಟೆ, ಅವಳು ಪೂಜೆ ಮಾಡಿದ್ದು. ಅವಳು ಪೂಜೆ ಮಾಡಿಬಿಟ್ಟು ಕೈ ಮುಗ್ಬಿಟ್ಟು ಅಡ್ಡೆಲ್ಲ ಬೀಳ್ತಾಳೆ. ಥರ ಕ್ಯೂಟಾಗಿ ಮಾಡ್ತಾಳೆ. ಲಾಸ್ಟಿಗೆ ಈ ಥರ ಬಂದಿದೆ ನೋಡಿ, ಚೆನ್ನಾಗಿದೆ. ಇಷ್ಟೇ ಸಿಂಪಲ್ ಪೂಜೆ ನಮ್ಮದು, ಆಡಂಬರದ ಪೂಜೆ ಅಂತೇನಿಲ್ಲ. ಆಮೇಲೆ ನಂದು ಔಟ್ಫಿಟ್ ತೋರಿಸ್ತಿರ್ಲಿಲ್ಲ, ಸ್ಯಾರಿ ಹಾಕ್ಕೊಂಡಿದ್ದೆ. ಅವತ್ತು ಭೀಮಾವಾಸ್ಯೆ ಇತ್ತಲ್ಲ, ಪೂಜೆ ಮಾಡೋಣ ಅಂತ ಸಿಂಪಲ್ ಸ್ಯಾರಿ ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನ್ನ ಸ್ಯಾರಿ ಔಟ್ಫಿಟ್ ಹೇಗಿದೆ ಅಂತ. ಆಮೇಲೆ ಬನಶಂಕರಿ ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ. ಬನಶಂಕರಿ ಟೆಂಪಲಲ್ಲಂತೂ ಎಷ್ಟು ಜನ ರಶ್ ಇದ್ದಾರೆ ಅಂದರೆ ಅದು ಇಮ್ಯಾಜಿನೇಷನ್ ಅಂತೂ ಮಾಡೋಕ್ಕೆ ಆಗಲ್ಲ. ಬಟ್ ಆದರೂ ದೇವ್ರ ದರ್ಶನ ಆದರೆ ಸಾಕಲ್ವಾ ಅಂತ ಹೋದ್ವಿ. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಅದ್ರಲ್ಲಿ ನನ್ನ ಮಗಳನ್ನ ಬೇರೆ ಕರ್ಕೊಂಡು ಹೋಗಿದ್ದೀವಿ. ಕ್ಯೂವಲ್ಲಿ ನಿಲ್ಲಕ್ಕಾಗಲ್ಲ. ಇಲ್ಲಿ ನೋಡಿ ಎಷ್ಟು ಉದ್ದ ಕ್ಯೂ ಇದೆ ಅಂತ, ಸುತ್ತಲೂ ಜನ, ಎಲ್ಲಿ ನೋಡಿದ್ರು ಕ್ಯೂ. ಬಟ್ ಏನು ನಮಗೆ ಕ್ಯೂವಲ್ಲಿ ನಿಲ್ಲಕ್ಕಾಗಲ್ಲ. ನನ್ನ ಮಗಳು ಸುಮ್ಮನೆ ಇರಲ್ಲ ಅವಳು. ಅದಕ್ಕೆ ಏನು ಮಾಡಿದ್ವಿ, ಹಂಗೆ ಹೊರಗಡೆಯಿಂದನೇ ಅಲ್ಲಿಂದನೇ ಇಲ್ಲೇ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಕೈ ಮುಗಿತಾ ಇದ್ವಿ ನಾವು. ಎಷ್ಟು ಎಲ್ಲಿಗೆ ಅಂತ ಹೋಗೋಣ, ಅಷ್ಟೊಂದು ಕ್ಯೂ ಇದೆ. ಬಟ್ ನಾವೇನೋ ನಿಂತ್ಕೊಂಡು ದರ್ಶನ ಮಾಡ್ಬೋದು. ಬಟ್ ನನ್ನ ಮಗಳು ಇರಲ್ಲ, ಕ್ಯೂವಲ್ಲಿ ನಿಂತ್ಕೊಳಕ್ಕೆ ಬಿಡಲ್ಲ. ಅವಳು ಎಳಿತಾಳೆ, ಓಡಾಡ್ತಾಳೆ. ತುಂಬ ಕಷ್ಟ ಇದೆ. ನನ್ನ ಮಗಳು ತುಂಬ ಸ್ವಲ್ಪ ಅಲ್ಲಿ ನೋಡಿ, ಅಲ್ಲಿ ಗೋಡೆ ಮೇಲೆಲ್ಲ, ಕಟ್ಟೆ ಮೇಲೆಲ್ಲ ಹೆಂಗೆ ಮಾಡಿದ್ದಾರೆ ಜನಗಳು. ನಾವು ಟೆಂಪಲಿಗೆ ಬರ್ತೀವಿ, ಎಜುಕೇಟೆಡ್ಗಳಾಗಿದ್ದೀವಿ ಅಂದರೆ ಆ ಥರ ನಾಮ ಹಾಕೋದು ಇದು ಮಾಡೋದೆಲ್ಲ ಮಾಡಬಾರ್ದು. ಬಟ್ ಇಲ್ಲಿ ನೋಡಿ ದೀಪ ಹಚ್ಚಿರೋದು ನೋಡೋಕ್ಕೆ ಒಂದು ತುಂಬ ಖುಷಿ ಆಗುತ್ತೆ. ಅದು ನೋಡಿ ಅದೆಷ್ಟು, ಅದನ್ನು ನೋಡಿದ್ರೆ ಕಣ್ಣು ತುಂಬಿಕೊಂಡು ಅದೊಂಥರ ಖುಷಿ, ಪಾಸಿಟಿವ್ ಎನರ್ಜಿ. ನನಗೇನೋ ಈ ಥರ ದೇವಸ್ಥಾನಗಳಲ್ಲೆಲ್ಲ ದೀಪ ಹಚ್ಚೋದು, ಈ ಥರ ನೋಡೋಕ್ಕೆ, ದೀಪ ಹಚ್ಚೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಬಟ್ ಇಲ್ಲಿ ನೋಡಿ ನನ್ನ ಮಗಳನ್ನ ತೋರಿಸ್ತಾ ಇದ್ದೀನಿ. ಬಟ್ ನನ್ನ ಸೀರೆ ನೋಡಿ ಜಸ್ಟ್ ಮಿಸ್ಸು. ಆ ಥರ ಹಂಗೆ ಹಾರಾಡ್ತಾ ಇತ್ತು, ಆ ಕಡೆ ದೀಪದ ಕಡೆ ಹೋಯ್ತಾ ಇತ್ತು. ಸಿಂಗಲ್ ಪಿನ್ ಅಲ್ವಾ, ಸ್ವಲ್ಪ ಕತ್ಕೊಬಿಡುತ್ತೆ. ನಾವು ಟೆಂಪಲ್ಗಳಿಗೆಲ್ಲ ಹೋದಾಗ ಸೀರೆ ಉಡ್ಕೊಂಡಾಗ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು. ಆ ಥರ ದೀಪಗಳ ಪಕ್ಕ ಎಲ್ಲ ಹೋದಾಗ ಜಸ್ಟ್ ಮಿಸ್ಸು. ಬಟ್ ಏನೂ ಆಗಲಿಲ್ಲ ನೋಡಿ. ಇಲ್ಲಿಂದನೇ ಝೂಮ್ ಆಗ್ತಿದೆ ದೇವ್ರು ಕಾಣುತ್ತಾ ಅಂತ. ಬಟ್ ಕಾಣಿಸಲ್ಲ, ಹೆವಿ ಜನ ಇದ್ದಾರೆ. ಬಟ್ ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು. ಆ ಟೆಂಪಲಲ್ಲಿ ದರ್ಶನ ಒಂದು ಆಗಲಿಲ್ಲ, ಹೊರಗಡೆಯಿಂದನೇ ಕೈ ಮುಗ್ದು ಒಳ್ಳೇದು ಮಾಡಪ್ಪ, ಎಲ್ಲರೂ ಕಾಪಾಡಪ್ಪ ಅಂದ್ಕೊಂಡು ಬಂದ್ವಿ. ಹೆವಿ ಜನ ಇತ್ತು. ಅದ್ರಲ್ಲಿ ಬೇರೆ ನನ್ನ ಮಗಳನ್ನ ಬೇರೆ ಹಿಡಿಯೋಕ್ಕಾಯ್ತಲ್ಲ, ಓಡಿ ಹೋಯ್ತಾಳೆ. ಅವಳು ಎತ್ಕೊಳಕ್ಕೂ ಬರ್ತಿಲ್ಲ, ಸಂದು ಓಡೋಯ್ತಾಳೆ. ಅವಳನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು ನಮಗೆ. ನಾವು ಸುತ್ತೋದು ಬೇಡ ಟೆಂಪಲ್ನ, ಅವಳೇ ನಮ್ಮನ್ನು ಸುತ್ತಿಸ್ಬಿಟ್ಲು, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಅಂತ. ಅವಳನ್ನ ಹಿಡಿಯೋಕ್ಕೆ ಆಗ್ತಿಲ್ಲ. ಬಟ್ ನಾವು ಅವಳ ಮುಂದೆ ಹೋದಾಗ ನಾವು ಹಿಂದೆ ಹೋಗೋದು, ಆ ಥರ ಮಾಡ್ತಾಯಿದ್ಲು ಅವಳು. ಇಲ್ಲಿ ದೇವ್ರುಗಳನ್ನ ಒಂದೊಂದು ವಿಗ್ರಹಗಳು ನೋಡಿದರೆ ಅದೆಷ್ಟು ನೀಟಾಗಿ ಕೆತ್ತಿದ್ದಾರೆ, ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ನೋಡೋಕ್ಕೆ ಒಂದು ಖುಷಿ ಆಗುತ್ತಲ್ಲ, ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿ ಆಯಿತು. ಮತ್ತಿದು ಅಪ್ಪ ಪ್ರಸಾದಕ್ಕಂತೂ ಎಷ್ಟು ಕ್ಯೂ ಇತ್ತು ಅಂದರೆ ಹೇಳೋಕ್ಕಾಗಲ್ಲ. ನಮಗೆ ಪ್ರಸಾದನೂ ಸಿಗಲಿಲ್ಲ, ನಿಂತ್ಕೊಳಕ್ಕಾಗಲಿಲ್ಲ. ಅಲ್ಲಿ ಹೆವಿ ಜನ ಇದ್ದರು. ಮತ್ತು ವಿಶೇಷ ದರ್ಶನ ಬೇರೆ. ನಾವು ಟಿಕೆಟ್ ತಗೋಣ ಅಂತ ಹೋದರೆ ನನ್ನ ಮಗಳು ರಿವರ್ಸ್ ಕರ್ಕೊಬಂದು ಅವಳು ಮುಂದೆ ಓಡ್ತಿದ್ದಾಳೆ, ನಾವು ಹಿಂದೆ ಓಡ್ತಿದ್ವಿ. ಎಲ್ಲ ಪ್ರದಕ್ಷಿಣೆ ಹಾಕಕ್ಕೆ ಈ ಕಡೆ ಹೋಗ್ತಿದ್ರೆ ನಾವು ರಿವರ್ಸು. ನನ್ನ ಮಗಳು ಯಾವ ಕಡೆ ಹೋಯ್ತಾಳೆ ಆ ಕಡೆ ನಾನು ಹಿಂದೆ ಓಡೋಗ್ಬೇಕು. ಆ ಥರ ನಮ್ಮನ್ನು ಸುಸ್ತು ಮಾಡಾಕಿದ್ಲು. ಚೆನ್ನಾಗಿತ್ತು ಒಂಥರ ಟೆಂಪಲ್ಲು. ಪೂಜೆ ಮಾಡಿದ್ದು, ಹೋಗಿದ್ದು ಎಲ್ಲ ಖುಷಿ ಆಯಿತು. ನನ್ನ ಮಗಳು ಖುಷಿಯಾಗಿದ್ಲು, ನಾವು ಅವಳ ಜೊತೆ ಖುಷಿಯಾಗಿದ್ವಿ. ಅವಳು ಆ ಕಡೆ ಈ ಕಡೆ ಓಡಾಡ್ತಾಳೆ ಅನ್ನೋಕ್ಕಿಂತ ಖುಷಿ ಆಯಿತು. ಅವಳಿಗೂ ಖುಷಿ ಆಯಿತು, ನಮ್ಮ ಜೊತೆ ಅವಳು ಇದ್ಲಲ್ಲ, ನಮಗೂ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಹೇಳೋಕ್ಕಾಗಲ್ಲ. ನೋಡಿ ಎಷ್ಟು ಝೂಮ್ ಹಾಕಿರೋ ಹೊರಗಡೆ ಕಾಣಲ್ಲ. ಇಲ್ಲೆಲ್ಲ ತುಂಬ ಕ್ಯೂ. ನಾವು ಧರ್ಮಸ್ಥಳಕ್ಕೆ ಹೋದಾಗ ಯಾವ ಥರ ಇರುತ್ತೆ ಆ ಥರ. ಇದು ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಸಿಂಹ, ತುಳಸಿ ಕಟ್ಟೆದು ಇದು ತುಂಬ ಚೆನ್ನಾಗಿತ್ತು. ನೋಡಿ ಹೊರಗಡೆಯಿಂದ ಹಿಂಗೆ ಕಾಣಿಸುತ್ತೆ.
ನಾವು ಹೊರಗಡೆ ಬಂದ್ಬಿಟ್ವಿ, ಇಲ್ಲೇ ಅಲ್ಲೇ ನಿಂತ್ಕೊಂಡು ಕೈ ಮುಗಿತಾ ಇದ್ದೀನಿ, ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು. ಹೋಗೋಕ್ಕಾಗಲ್ಲ, ಹೆವಿ ಜನ ಇದ್ದರು. ಅಲ್ಲಿಂದನೇ ಕೈ ಮುಗಿದ್ಬಿಟ್ಟು ಕಾಪಾಡಪ್ಪ ಅಂದ್ಬಿಟ್ಟು ರಿಟರ್ನ್ ಬಂದ್ಬಿಟ್ವಿ ಅಷ್ಟೇ. ಜನ ನೋಡಿ ಹೆಂಗೆ ಜಾತ್ರೆ ಥರ ಕಾಣಿಸ್ತಿದೆ, ಅಷ್ಟೊಂದು ಜನ ಬಂದಿದ್ದಾರೆ. ಅದ್ರಲ್ಲಿ ಬರೀ ನಾವು ಹಿಂಗೆ ಕೈ ಮುಗ್ಬಿಟ್ಟು ಹಿಂಗೆ ಬಂದ್ವಿ. ಸ್ಲಿಪ್ಪರ್ ಆ ಕಡೆ ಇತ್ತು, ಬರೀ ಕಾಲಲ್ಲೇ ಹಿಂಗೆ ಎಕ್ಸಿಟ್ ಆಗ್ಬಿಟ್ವಿ ನಾವು ಈ ಕಡೆ. ಆಮೇಲೆ ನೆನಪಾಯ್ತು ಬರೀ ಕಾಲಲ್ಲಿ ಬಂದಿದ್ದೀನಿ ಅಂತ. ಆಮೇಲೆ ಸ್ಲಿಪ್ಪರ್ ಅಂತ ಕೇಳಿದ್ರೆ ಅದು ಆ ಕಡೆ, ಮತ್ತು ಈ ಕಡೆನೇ ಹೋದ್ವಿ. ಹಿಂಗಿಂದ ಬಳಸ್ಕೊಂಡು ಬರೀ ಕಾಲಲ್ಲಿ ಹೋಗಿ ಈ ಕಡೆ ಎಲ್ಲ ನೋಡ್ಕೊಂಡು. ಅಲ್ಲಿ ಇನ್ನೊಂದೇನು ಅಂದರೆ ದೀಪ ಎಲ್ಲ ಉಪ್ಪಲ್ಲೆಲ್ಲ ಇದು ಮಾಡ್ತಿದ್ರು, ಬಟ್ ನಂಗೆ ಉಪ್ಪಿಂದೆಲ್ಲ ಗೊತ್ತಿಲ್ಲ. ನಿಂಬೆಹಣ್ಣಲ್ಲಿ ದೀಪ ಹಚ್ಚುತ್ತಾರೆ. ನಮ್ಮ ಹೆಣ್ಮಕ್ಳು ಸುಮ್ಮನೆ ಇರಬೇಕಾ, ಅಲ್ಲಿ ನೋಡಿ ಬಳೆ ಹತ್ರಕ್ಕೆ ಬಂದು ಬಳೆ ತಗೋಣ ನನಗೆ ನನ್ನ ಮಗಳಿಗೆ ಅಂತ. ಎಲ್ಲಿಗೋದ್ರೂ ನಮ್ಮದು ಹೆಣ್ಮಕ್ಳು ಬುದ್ಧಿ ಎಲ್ಲಿ ಬಿಡ್ತೀವಿ, ಬಳೆ ನೋಡೋದು, ಬಟ್ಟೆ ನೋಡೋದು, ಬ್ಯಾಗ್ ನೋಡೋದು, ಅದೇ ಥರ ಇರುತ್ತೆ. ಚೆನ್ನಾಗಿತ್ತು ನೋಡಿ. ಇಲ್ಲೆಲ್ಲ ಬಟ್ಟೆಗಳೆಲ್ಲ 100 ರೂಪಾಯಿ ಟಾಪು, 200 ರೂಪಾಯಿ ಟಾಪು ಅಂತ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಉಪ್ಪು ತುಂಬಕ್ಕೆ, ಉಪ್ಪಿನಕಾಯಿಗೆ ಇದೆಲ್ಲ ಇದ್ರ ಜಾಡಿಗಳು ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ಜಾಡಿಗಳು ಗ್ಲಾಸಿಂದೆಲ್ಲ. ಅದ್ಬಿಟ್ರೆ ನೆಕ್ಸ್ಟ್ ನಾನು ಇಯರಿಂಗ್ಸ್ ಹತ್ರ ಬಂದೆ. ಹೆಂಗಿರುತ್ತಲ್ಲ ಅಲ್ಲಿ ಇಯರಿಂಗ್ಸ್ ತೊಗೊಂಡು ಯಾವ್ದು ತೊಗೊಂಡೆ ಅಂತ ಹೇಳ್ತೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡ್ತೀನಿ ಆ ಸ್ಯಾರಿಗೆ, ಅವಾಗ ತೋರಿಸ್ತೀನಿ. ಆಮೇಲೆ ನನ್ನ ಮಗಳು ಹಠ ಮಾಡ್ತಾ ಇದ್ಲು, ಪಾಪ ಬೇಕು, ಪಾಪ ಬೇಕು, ಗೊಂಬೆ ಬೇಕು, ಬಲೂನ್ ಬೇಕು ಅಂತ. ಆಮೇಲೆ ಅವಳಿಗೆ ಈ ಬಲೂನ್ ಕೊಡಿಸಿದ್ವಿ, ಈ ಬಲೂನು ತಗೊಂಡ್ವಿ. ಬಲೂನ್ ತಗೊಂಡು ಮತ್ತೆ ಇಯರಿಂಗ್ಸ್ ಹತ್ರ ಬಂದು ಇನ್ನೊಂದು ಇಯರಿಂಗ್ಸ್ ತೊಗೊಂಡು ಹೋಗೋಣ ಅಂತ. ಎಲ್ಲಿ ಹೋಗುತ್ತೆ ನಮ್ಮ ಬುದ್ಧಿ ಹೆಣ್ಮಕ್ಳದು. ಆಮೇಲೆ ಇಯರಿಂಗ್ಸ್ ತೊಗೊಂಡು ಬಂದೆ, ಚೆನ್ನಾಗಿರೋದೇ ಸಿಕ್ತು, ಖುಷಿ ಆಯಿತು. ನಾನು ಬನಶಂಕರಿಗೆ ಹೋದಾಗೆಲ್ಲ ಆಲ್ಮೋಸ್ಟ್ ಇಯರಿಂಗ್ಸ್ ತೊಗೊಬರ್ತೀನಿ. ಅಲ್ಲಿ ಇಯರಿಂಗ್ಸ್ ಚೆನ್ನಾಗಿರುತ್ತೆ, 100 ರೂಪೀಸ್ಗೊಂದು. ನಂಗೆ ಇಯರಿಂಗ್ಸ್ ಇಷ್ಟ. ಅಲ್ಲಿ ಇಯರಿಂಗ್ಸ್ ಕಲೆಕ್ಷನ್ ಮಾಡ್ಕೊಳ್ಳೋದು ನಂಗೆ ತುಂಬ ಇಷ್ಟ. ಇಯರಿಂಗ್ಸ್ ಎಷ್ಟಿದ್ರೂ ಸಾಲಲ್ಲ, ಇಲ್ಲ ಅನಿಸುತ್ತೆ. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ವಿ.